ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಶುಕ್ರವಾರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಇವತ್ತು ದೇವಿ ದರ್ಶನ ಮಾಡಿಸ್ತೀನಿ. ಓಕೆನಾ? ಮಾರಿಕಾಂಬಾ ದೇವಿದು ಶುಕ್ರವಾರ. ಇವತ್ತು ನಾವು ಒಂದು ಕಡೆ ಊಟಕ್ಕೆ ಹೋಗಿದ್ವಿ. ಊಟ ಮಾಡಿ ಬರ್ತಾ ಇದ್ದೀವಿ. ಅದಕ್ಕೆ ರೋಡಲ್ಲಿ ಹೋಗ್ತಾ ಇದ್ದೀವ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಲ್ವಾ? ನಮ್ಮ ಸಿರ್ಸಿ ಸುತ್ತಮುತ್ತಲು ಹೀಗೆ ಇದೆ. ತುಂಬ ಖುಷಿ ಆಗತ್ತೆ. ಬರ್ತಾ ಇದ್ದೀವಿ. ಈಗ 10:30 ಹತ್ರ ಇದ್ದೀವಿ. ಹಾಗೆ ತೋರಿಸ್ತೀನಿ ಏನೆಲ್ಲ ಇದೆ, ಆಟ ಆಡೋದು ಎಲ್ಲ ತೋರಿಸ್ತೀನಿ. ಇವತ್ತಿನ ಸುದ್ದಿ ಏನಿದೆ ಅಂತ ಹೇಳ್ತೀನಿ. ಓಕೆನಾ? ನಮ್ಮದು ಜಾತ್ರೆಯಲ್ಲಿ ಬಂದ್ವಿ ನೋಡಿ, ರೀಚ್ ಆದ್ವಿ. ಮೊದಲು ತಾಯಿ ಮಾರಿಕಾಂಬೆನ ನೋಡ್ಕೊಬಿಡೋಣ, ಶುಕ್ರವಾರ ಹೇಗಿರತ್ತೆ ಅಂತ. ತುಂಬ ರಶ್ ಇತ್ತು ಗೊತ್ತಾ. ಈಗ ಸ್ವಲ್ಪ ಕಡಿಮೆ ಇದೆ. ಈಗ ಅಂದರೆ 10:30 ಆಯ್ತಾ ಬಂತು. ದೇವ್ರದ್ದು ದರ್ಶನ ಮಾಡುವಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಂದರೆ ಮುಗಿತಾ ಬಂತು. ಅಲ್ಲಿ 11 ಗಂಟೆಗೆ ಎಂಡ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ರಶ್ ಇಲ್ಲ. ಆದರೆ ಇಲ್ಲಿ ನಾವೀಗ ಎಂಟ್ರಿ ಆದ್ರೂ ಅಲ್ವಾ, ಅಲ್ಲಿ ಅಷ್ಟೇನೂ ರಶ್ ಇಲ್ಲ. ನಾನು ತೋರಿಸ್ತೇನೆ ಇನ್ನೂ ಆ ಕಡೆ ಎಷ್ಟು ರಶ್ ಇದೆ ಅಂತ. ಓಕೆನೆ? ನಾವು ಹೋಗ್ತಾ ಇದ್ವಿ. ನೋಡಿ, ನನ್ನ ಮಗ ವಾಚ್ ಬೇಕು ಅಂತ ಇದ್ದ. ಒಂದು ವಾಚ್ ತಕೊಂಡ. ಯಾಕಂದ್ರೆ ಅವನ ಹತ್ರ ದುಡ್ಡಿದೆ. ಈಗ 3,500 ಇದೆ ಅವನಿಗೆ ಅಲ್ಲಿ ಕೊಟ್ಟದ್ದು. ಅದೇ ದುಡ್ಡಿಂದ ನಾನು ಜಾತ್ರೆ ಮಾಡ್ತಾ ಇದ್ದೀನಿ. ನನಗೂ ಐಸ್ ಕ್ರೀಮ್ ಕೊಡಿಸ್ತಾನಲ್ವಾ, ಸುಮ್ಮನೆ ಐಸ್ ಕ್ರೀಮ್ ತಿನ್ನೋದು. ಅವನ ದುಡ್ಡಿಂದ ಜಾತ್ರೆ ಮಾಡ್ತಾ ಇದ್ದೀನಿ. ಮತ್ತು ನಿನ್ನೆ ಮೊನ್ನೆ ಅಂತ ನಾವೇನು ಅವನಿಗೆ ಸೋಮವಾರ ಕೊಡಿಸ್ತೇವೆ ಅಂದಿದ್ವಿ. ನಮ್ಮ ದುಡ್ಡಿಂದ ಜಾತ್ರೆ ಮಾಡೋದು ಸೋಮವಾರ ಮಂಗಳವಾರ. ಇಟ್ಕೊಂಡಿದ್ದಾನೆ. ಡೈಲಿ 500 ರೂಪಾಯಿ ತಕೋಗ್ತಾ ಇದ್ದಾನೆ. ಏನಾದ್ರೂ ತಿನ್ನೋದು, ಒಂದು ಆಟ ಆಡ್ಬೇಕು ಅಂದಿದ್ದಾನೆ ಇವತ್ತು. ನೋಡಿ ಬಂದ್ವಿ ನಾವು. ಇಲ್ಲಿ ನೋಡಿ ರಶೇ ಇಲ್ಲ. ಯಾಕೆ ಗೊತ್ತಾ? ಇಲ್ಲಿ ದರ್ಶನ ಮುಗೀತಾ ಇದೆ. ಈಗ 10:30 11 ಗಂಟೆ ಹತ್ರ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ ದರ್ಶನ ಎಂಡ್ ಮಾಡ್ತೇವೆ ಲಾಸ್ಟ್ ಈಗ ಅಂತ. ಒಳಗಡೆ ಬಿಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ರಶ್ ಇಲ್ಲ. ಎಲ್ಲ ಜನ ಆ ಕಡೆ ಇದ್ದಾರೆ. ನಾನು ತೋರಿಸ್ತೇನೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ವಾ ಕೋಟೆಕೆರೆಗೆ ಹೋಗೋಣ ಅಂತ. ಇವತ್ತು ನಾವು ಕೋಟೆಕೆರೆಗೆ ಹೋಗೋಣ. ಓಕೆನಾ? ಅಲ್ಲಿ ತುಂಬಾನೇ ಸಖತ್ತಾಗಿರತ್ತೆ. ನೋಡ್ಕೊಬರೋಣ ಎಷ್ಟು ಜನ ಇದ್ದಾರೆ ಅಂತಾನು ತೋರಿಸ್ತೀನಿ. ಕಾಲಿಡ್ಲಿಕ್ಕಾಗಲ್ಲ ಅಷ್ಟು ಜನ. ಅಂದ್ರೆ ಆಟ ಆಡ್ಲಿಕ್ಕೆ ಹೋಗ್ತಾರೆ ಆ ಕಡೆ. ಆದ್ರೆ ನಮ್ಗೆ ಹೋದ ವರ್ಷ, ಅದಕ್ಕೂ ಹಿಂದಿನ ವರ್ಷ ಎಲ್ಲ ನಾವು ನೋಡಿದ್ರು ಜನರಿಗೆ, ಆವಾಗ್ಲೆಲ್ಲ ತುಂಬಾ ರಶ್ ಇತ್ತು. ಆದ್ರೆ ಈ ಸಲ ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 6 ಗಂಟೆಗೆಲ್ಲ ತುಂಬಾ ರಶ್ ಇರ್ತಿತ್ತು ದೇವ್ರದ್ದು ದರ್ಶನಕ್ಕೆ. ಕಾಲಿಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. 8 ಗಂಟೆ ಸುಮಾರಿಗೆ ಹೀಗೆಲ್ಲ. ಸ್ವಲ್ಪ ಕಡಿಮೆ ಇದೆ ಅನ್ಸತ್ತೆ ಈ ಸಲ. ನೋಡಿ ದೇವ್ರದ್ದು ನೋಡಿದ್ರಲ್ವಾ? ದೇವ್ರದ್ದು ದರ್ಶನ ಮಾಡ್ಕೊಳ್ಳಿ ಒಂದ್ಸಲ, ಎಷ್ಟು ಚಂದ ಕಾಣುತ್ತೆ ಅಂತ. ಹಾಗೆ ನಾವು ಬಂದ್ವಿ. ಈ ಕಡೆ ಬಳೆ ಅಂಗಡಿ, ಈ ಸೈಡ್ ಹೋಗುವ. ನಾನು ನಿನ್ನೆ ಆ ಕಡೆ ಹೋಗಿದ್ನಲ್ವಾ, ಈ ಕಡೆ ಇದೆಲ್ಲ ನೋಡಿ ಏನೇನೆಲ್ಲ ವಸ್ತು. ಎಲ್ಲ ಕಡೆಗೂ ಜಗ 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 ಅಂಗಡಿಗಳು. ಎಷ್ಟು ಅಂಗಡಿ ಇದ್ದಾವೆ ಗೊತ್ತಾ? ಎಲ್ಲೆಲ್ಲ ತಗೊಳ್ತಾರೆ ಜನ. ಎಲ್ಲ ನೋಡಿದ್ರು ಅಷ್ಟು ಜನ. ಎಲ್ಲವನ್ನು ನೋಡ್ತಾರೆ, ತಗೊಳ್ತಾರೆ. ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನಾನು ತಗೋಬೇಕು. ನಾನು ಸೋಮವಾರ ಮಂಗಳವಾರ ಹೋದಾಗ 1-2 ಬಳೆ ಎಲ್ಲ ತಗೋಬೇಕು. ನಂತರ ಸಣ್ಣ ಪುಟ್ಟ ಐಟಮ್ ತಗೋಬೇಕು ನಂತರ. ನೋಡಿ, ನಾವು ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಇವತ್ತು. ಏನೆಲ್ಲ ಇದೆ ಗೊತ್ತಾ? ಅಯ್ಯೋ, ತುಂಬಾನೇ ಬಂದಿದೆಪ್ಪ ಇಲ್ಲಿ. ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅಲ್ಲೇ ಓಡಾಡ್ತಾ ಇರ್ಬೇಕನ್ಸತ್ತೆ. ಹಾಗೆ ನಾವು ಅಲ್ಲಿಂದ ಹೊರಟ್ವಿ. ಈ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಗೊತ್ತಾ? ನಟರಾಜ ರೋಡ್ ಅಲ್ಲ, ಕೋಟೆಕೆರೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ, ಎಲ್ಲೆಲ್ಲೂ ಜಾಗ ಇಲ್ಲ. ಅಷ್ಟು ಅಂಗಡಿ, ಹತ್ರ ಅಂಗಡಿ. ಎಷ್ಟು ಖುಷಿ. ಇದೇ ಅಂಗಡಿ ನಮ್ಗೆ ಯಾವಾಗ್ಲೂ ಇದ್ರೆ ಹೇಗಿರ್ಬಹುದು ಅಲ್ವಾ? ಇದು ನಮ್ಗೆ 2 ವರ್ಷಕ್ಕೊಮ್ಮೆ ಬಂದಿರತ್ತಲ್ವಾ? ಆದ್ರೂ ಒಂದ್ ರೀತಿ ನಮ್ಮ ಸಿರ್ಸಿ ಮಂದಿಗೆ ತುಂಬಾ ಖುಷಿ ಇರತ್ತೆ. 2 ವರ್ಷಕ್ಕೆ ಬಂದಿರೋ ಅಂಗಡಿನೇ ಬಂದಿರತ್ತೆ, ಬಂದಿರೋ ಆಟವನ್ನೇ ಬಂದಿರತ್ತೆ. ಯಾವ್ಯಾವ ಅಂಗಡಿ ಎಲ್ಲೆಲ್ಲಿ ಇರತ್ತೆ ನೋಡಿ, ಅಲ್ಲೇ ಬಂದಿರತ್ತೆ. ಆದ್ರೂ ಕೂಡ ಒಂದ್ ರೀತಿ ಖುಷಿ ಇರತ್ತೆ. ಜಾತ್ರೆ ಬಂತು ಅಂದ್ರೂ ಖುಷಿ ಇರತ್ತೆ. ಜಾತ್ರೆ ಟೈಮಲ್ಲೂ ಅಷ್ಟೇ. ಒಬ್ಬೊಬ್ರು ಈ ಜಾತ್ರೆ ಬರ್ತಾ ಇದೆ ಅನ್ಕೊಳ್ಳೋ ತುಂಬಾ ದುಡ್ಡು ಮಾಡ್ಕೋತಾರೆ. ಆಟ ಆಡ್ಲಿಕ್ಕೆ, ತಿಂಡಿ ತಿನ್ಲಿಕ್ಕೆ, ವಸ್ತು ಖರೀದಿ ಮಾಡ್ಲಿಕ್ಕೆ, ಮತ್ತು ಡ್ರೆಸ್ ಎಲ್ಲ ಮೊದ್ಲೇ ತಕೊಂಡು ಇಟ್ಕೋತಾರೆ ಜಾತ್ರೆಗೆ ಹೋಗ್ಬೇಕಲ್ಲ ಅಂತ.
ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂದ್ರೆ ಈ ಟೈಮಲ್ಲಿ ಅಷ್ಟೇ ಖುಷಿನೂ ಇರುತ್ತೆ. ನೋಡುದು ಆದ್ರೂ ಒಂದ್ ರೀತಿ ಖುಷಿ ಇರುತ್ತಪ್ಪ. ಜಾತ್ರೆ ಸ್ವಲ್ಪನೂ ಬೇಸರ ಅನ್ಸಲ್ಲ. ಏನ್ ನೋಡುದು ಹೀಗೆಲ್ಲ ಅನ್ಸಲ್ಲ, ತುಂಬಾ ಖುಷಿ ಇರುತ್ತೆ. ಆದ್ರೆ ಲೈಟಿಂಗ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಒಂದೊಂದು ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಹೀಗೆ ಮಾಡ್ತಾರೆ. ಆದ್ರೆ ಈ ಸಲ ತುಂಬಾನೇ ಚಂದ ಮಾಡಿದ್ದಾರೆ ಲೈಟಿಂಗ್ ವ್ಯವಸ್ಥೆ ಎಲ್ಲ. ಅಂಗಡಿನೂ ಅಷ್ಟೇ ಸ್ವಲ್ಪ ವೆರೈಟಿ ಬಂದಿರತ್ತೆ. ತುಂಬಾ ಖುಷಿ ಇರುತ್ತೆ ಗೊತ್ತಾ. ಎಲ್ಲ ಕಡೆ ಜಾತ್ರೆ ಎಲ್ಲ ನಡೆಯುತ್ತೆ. ಆದ್ರೆ ಈ ರೀತಿ ಜಾತ್ರೆ ನಮ್ಮ ಈ ಕಡೆ ಎಲ್ಲೆಲ್ಲೂ ನಾವು ನೋಡಿರ್ಲಿಲ್ಲ. ನಮ್ಮ ಸಿರ್ಸಿಲ್ ಬಿಟ್ರೆ ಬೇರೆ ಎಲ್ಲೂ ಈ ರೀತಿ ಜಾತ್ರೆ ನಡೆಯಲ್ಲ. ಈ ಖುಷಿನೂ ಇರಲ್ಲ ನಮ್ ಸಿರ್ಸಿಲ್ ಅಷ್ಟೇ. ನಾನ್ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಇದು ಕೊಟೆಕೆರೆ ದಾರಿ ಇದು, ಅಲ್ಲೆಲ್ಲ ನೋಡಿ ಜನರು ನೋಡಿ, ನೀವೇ ನೋಡಿ ತಲೆ ಅಷ್ಟೇ ಕಾಣ್ತಾ ಇದೆ. ಎಷ್ಟು ಜನ ಗೊತ್ತಾ, ಹೆಣ್ಮಕ್ಳು ಗಂಡು ಮಕ್ಳು ವಯಸ್ಸಾದವರು ಒಳ್ಳೆ ಡ್ರೆಸ್ ಹಾಕೊಂಡು ತುಂಬಾ ಚಂದ ಮಾಡ್ಕೊಂಡು ಈ ಟೈಮಲ್ಲಿ ಎಂಜಾಯ್ ಮಾಡ್ತಾರೆ. ಬಾಕಿ ಟೈಮಲ್ಲಿ ದುಡಿಯೋದಿರತ್ತಲ್ವಾ, ಯಾವಾಗ್ಲೂ ದುಡಿಯೋದಿರತ್ತೆ, ಎಲ್ಲ ಇರತ್ತೆ. ಈ ಟೈಮಲ್ಲಿ ಖುಷಿ ಪಡ್ತಾರೆ ಪ್ರತಿಯೊಬ್ರು ಅಷ್ಟೇ. ಇಲ್ಲಿ ನಮ್ಮ ಸಿರ್ಸಿಲ್ ಏನ್ ಗೊತ್ತಾ, ಬೆಲೆ ಕೊಡ್ತಾರೆ. ಈ ರೀತಿ ಜೀವನಕ್ಕೆಲ್ಲ ಬೆಲೆ ಕೊಡ್ತಾರೆ. ದುಡಿಯೋ ವಯಸ್ಸಲ್ಲಿ ದುಡಿಯೋ ಟೈಮಲ್ಲಿ ದುಡಿತೀವಿ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ತೀವಿ. ಯಾರು ಇದ್ರ ಬಗ್ಗೆ ಯಾರು ಏನು ಮಾತಾಡಲ್ಲ, ಖುಷಿ ಪಡ್ತಾರೆ. ಇಲ್ಲಿ ಏನ್ ಗೊತ್ತಾ, ಹೆಣ್ಮಕ್ಳಿಗೆಲ್ಲ ಯಾವುದೇ ರೀತಿಯ ಭಯ ಇಲ್ಲ. ಇಲ್ಲಿ ಇಬ್ಬಿಬ್ರೇ ಹೋಗಿ ಜಾತ್ರೆ ಮಾಡ್ಕೊಂಡು ಬರ್ಬೋದು. 3 ಗಂಟೆ ತನಕನೂ ಜಾತ್ರೆಯಲ್ಲಿ ಓಡಾಡ್ಬಹುದು. ಯಾವುದೇ ರೀತಿ ಭಯ ಇಲ್ಲ. ಯಾಕಂದ್ರೆ ಇಲ್ಲಿ ವಾತಾವರಣ ಹೀಗಿದೆ. ಒಂದು ಹೆಣ್ಣಿಗೆ ಗೌರವವನ್ನ ಕೊಡ್ತಾರೆ. ಯಾಕೆ ಗೊತ್ತಾ, ನಮ್ದು ಮಾರಿಕಾಂಬಾ ದೇವಿ ಇದೆಯಲ್ವಾ, ಅಂದಗಾತಿ, ಅವಳ ಅಂದವನ್ನ ನೋಡ್ತಾರಲ್ವಾ ಎಲ್ರು, ಅವಳು ಖುಷಿ ಪಡ್ತಾರೆ. ದೇವಿಯ ಮೊರೆ ಹೋಗ್ತಾರಲ್ವಾ. ಹಾಗಾಗಿ ಒಂದು ಹೆಣ್ಣಿನಲ್ಲೂ ಕೂಡ ಅಂದವನ್ನ ನೋಡ್ತೇವೆ. ಹೆಣ್ಣಿನ ಬಗ್ಗೆ ಕಾಳಜಿ ಇದೆ ಮತ್ತು ಗೌರವವಿದೆ. ಹೆಣ್ಣಿನ ಅಂದ್ರೆ ಅವ್ರು ಎಷ್ಟೇ ಚಂದ ಮಾಡ್ಕೊಂಡ್ರು ಕೂಡ ಖುಷಿ ಪಡ್ತಾರೆ. ಟೀಕೆ ಟಿಪ್ಪಣಿ ಇವೆಲ್ಲ ಇಲ್ಲ ನಮ್ ಕಡೆ, ಓಕೆನಾ. ತುಂಬಾ ಖುಷಿ ಪಡ್ತಾರೆ. ಹೆಣ್ಣಿನ ಬಗ್ಗೆ ತುಂಬಾನೇ ಗೌರವವಿದೆ. ಅವ್ರು ಎಷ್ಟು ಚಂದ ಮಾಡ್ಕೊಳ್ತಾರೆ ನೋಡಿ, ಅಷ್ಟೇ ಖುಷಿ ಪಡ್ತೇವೆ ಪ್ರತಿಯೊಬ್ರು. ವಯಸ್ಸಾದವ್ರು ಇರ್ಬೋದು, ಮಕ್ಳಿರ್ಬೋದು, ದೊಡ್ಡವ್ರು ಇರ್ಬೋದು, ಯಾರೇ ಆಗ್ಲಿ ಹೆಣ್ಣಿನ ಬಗ್ಗೆ ಒಂದು ಬೆಲೆ ಇದೆ ಅಂತ ಹೇಳ್ಬಹುದು. ಅಂದ್ರೆ ಒಂದು ಗೌರವವಿದೆ, ಓಕೆನಾ. ಹಾಗೆ ಸಾರಿ ಉಟ್ಕೊಂಡು ಬಳೆ ಹಾಕೊಂಡು ಈ ರೀತಿ ಗೌರವ ಅಂತಲ್ಲ, ಫ್ಯಾಷನ್ ಆಗಿದ್ರು ಕೂಡ, ಫ್ಯಾಷನ್ ಮಾಡ್ಕೊಂಡ್ರು ಕೂಡ ಒಂದು ಹೆಣ್ಣಿಗೆ ಬೆಲೆ ಇದೆ ಇಲ್ಲಿ. ಯಾವುದೇ ರೀತಿಯ ಮಾತೆಲ್ಲ ಬರಲ್ಲ ಇಲ್ಲಿ. ಹಾಗೆ ಒಬ್ರೇ ಓಡಾಡ್ಬಹುದು, ಭಯನೇ ಇಲ್ಲ ಅಂತ ಹೇಳ್ಬಹುದು. ಓಕೆ, ನೋಡಿ ನಾವಿಲ್ಲಿ ಬಂದ್ವಿ. ಇದೊಂದು ಆಟ ನೋಡಿ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ಇದು ತೋರಿಸ್ತೇನೆ. ಸಖತ್ತಾಗಿ ಇದೆ ನೋಡಿ. ಎಷ್ಟು ಮಂದಿ ಕುತ್ಕೊಂಡಿದ್ದಾರೆ ಗೊತ್ತಾ. ಇದು ಮೇಲಕ್ಕೆ ಹೋಗತ್ತೆ, ಈಗ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ ನೋಡಿ. ನಾನು ನಿಮ್ಗೆ ಸರಿಯಾಗಿ ತೋರಿಸ್ತೇನೆ. ತುಂಬಾನೇ ಸಖತ್ತಾಗಿರತ್ತಪ್ಪ. ನಾನಂತೂ ಕೂತ್ಕೊಳ್ಳಲ್ಲಪ್ಪ ಇದ್ರ ಮೇಲೆ, ಭಯ ಆಗತ್ತೆ ನನಗೆ. ನೋಡಿ ಉಲ್ಟಾ ಆದ ಹಾಗಾಗತ್ತೆ. ಎರಡೆರಡಿದೆ, ಆ ಕಡೆ ಒಂದು ಈ ಕಡೆ ಒಂದು. ಕೆಳಗೆ ಫಾಸ್ಟ್ ಆಗಿ ಬರುತ್ತೆ, ಮೇಲ್ಗಡೆ ಹೋಗಿ ನಿಂತ್ಕೊಬಿಡತ್ತೆ, ಮತ್ತೆ ಇಳಿದು ಬರುತ್ತೆ. ಈ ರೀತಿ ಇದೆ. ಆದ್ರೆ ಅದ್ರೊಳಗೆ ಕುತ್ಕೊಳ್ತಾರಲ್ವಾ, ಅವ್ರು ನಮ್ಗೆ ಉಲ್ಟವಾಗಿ ಕಾಣ್ತಾರೆ. ಆದ್ರೂ ಅವರಿಗೆ ಅದು ನೇರವಾಗಿ ಕೂತ್ಕೊಂಡ ಹಾಗೆ ಇರುತ್ತೆ. ಹಾಗೆ ಗಟ್ಟಿ ಹಿಡ್ಕೊಂಡು ಕುತ್ಕೋತಾರಲ್ವಾ, ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನ್ನ ಮಗನು ಹತ್ಬೇಕು ಅಂದ, ನನಗೆ ಭಯ ಆಗತ್ತಪ್ಪ ಹತ್ಲಿಕ್ಕೆ. ನಾನು ಇನ್ನೂವರೆಗೂ ಇದನ್ನು ಮಾತ್ರ ನಾನು ಹತ್ತಿರ್ಲಿಲ್ಲ. ಆದ್ರೆ ತೊಟ್ಟಿಲು ಇದೆ ಅಲ್ವಾ, ಅದನ್ನು ಹತ್ತಿದೆ. ನಾನು ಪ್ರತಿ ಸಲನು ಹತ್ತುತ್ತೇನೆ ನೋಡಿ. ನಿಂತ್ಕೊಬಿಟ್ಟಿದೆ. ನಾನು ಇದು ಯಾವುದೇ ರೀತಿ ಸ್ಕಿಪ್ ಮಾಡಿಲ್ಲ, ಹಾಗೆ ತೆಗಿತಾ ಇದ್ದೇನೆ, ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ. ನಿಂತ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿ. 1 ಸೆಕೆಂಡು ಹೀಗೆ ನಿಂತ್ಕೊಳ್ಳತ್ತೆ, ಮತ್ತೆ ರಿಟರ್ನ್ ಬರುತ್ತೆ. ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ, ಮತ್ತೆ ನಿಲ್ಲಲ್ಲ. ಬಂದದು ಮತ್ತೆ ಮೇಲ್ಗಡೆ ಹೋಗಿ ರೌಂಡ್ ಹೊಡೆಯುತ್ತೆ. ತುಂಬಾ ಖುಷಿ ಇದೆ ಅಲ್ವಾ ಈ ರೀತಿ ನೋಡ್ಲಿಕ್ಕೆಲ್ಲ. ನಾವು ನೋಡ್ತೀವಿ, ಆದ್ರೆ ಭಯ ಆಗತ್ತೆ ನಮ್ಗೆ ಹತ್ಲಿಕ್ಕೆ. ಆದ್ರೆ ಇದೆಲ್ಲ ಚಿಕ್ಕ ಮಕ್ಕಳದೆಲ್ಲ ಇದೆ, ಚಿಕ್ಕ ಮಕ್ಕಳದು ಇದೆ, ಸ್ವಲ್ಪ ದೊಡ್ಡ ಮಕ್ಕಳದು ಇದೆ. ಇದು ನೋಡಿ, ಇದು ನನ್ನ ಮಗನು ಆಟ ಆಡ್ಕೊಂಡು ಬಂದಿದ್ದಾನೆ ಇವತ್ತು. ಇದು ನಾನು ಹತ್ತಿದೆ ಇದರಲ್ಲಿ. ಇದು ತುಂಬಾ ಖುಷಿ ಇರತ್ತೆ ಇದ್ರಲ್ಲೂ ಕೂಡ. ಆದ್ರೆ ಸ್ವಲ್ಪ ಫಾಸ್ಟ್ ಹೋಗತ್ತಲ್ವಾ, ಗಿರ್ಗಿಟಿ ಹೊಡೆದಂಗಾಗತ್ತೆ, ಗಿರಿಗಿರಿ ಆಗತ್ತೆ. ತಲೆ ಎಲ್ಲ ಸ್ವಲ್ಪ ದೂಡ್ದ ಹಾಗೆ ಆಗತ್ತೆ. ತುಂಬಾ ಮಜಾ ಇರತ್ತೆ ಇದು ಸ್ವಲ್ಪ ಹೊತ್ತು. ಇದು ಆಟ ಚೆನ್ನಾಗಿದೆ ನೋಡಿ. ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನನ್ನ ಮಗನು ಕೂತಿದ್ದಾನೆ.
ರೂಪಾಯಿ ಇದಕ್ಕೆ, ಒಂದು ಟಿಕೆಟಿಗೆ 80 ರೂಪಾಯಿ. ಆದ್ರೂ ಕೂಡ ಜನರು ಹೆದ್ರಲ್ಲಪ್ಪ, ಒಂದು 80 ಅಲ್ಲ 100 ಆದ್ರೂ ಕೂಡ ಪರವಾಗಿಲ್ಲ ಅಂತ ಖರ್ಚು ಮಾಡ್ಕೊಂಡೇ ಹೋಗ್ತಾರೆ ಎಲ್ಲರೂ ಬಂದ್ಕೊಂಡು. ಪಾಪ ಗಂಡು ಮಕ್ಕಳಿಗೆ ತಂದೆ ಆದವರಿಗೆಲ್ಲ ದುಡ್ಡು ಖರ್ಚು. ಒಬ್ಬೊಬ್ರಿಗೆ ಒಂದೊಂದು 5-5 ಸಾವಿರ ಆದ್ರೂ ಕೊಡ್ಬೇಕಲ್ವಾ, ಮಕ್ಕಳಿದ್ರೆ ಹೆಂಡತಿ ಇದ್ರೆ. ಬೇಕೇ ಬೇಕು ಜಾತ್ರೆ ಮಾಡ್ಲಿಕ್ಕೆ, ಅಷ್ಟು ಸಾಕಾಗಲ್ಲ, 5,000ನೂ ಸಾಕಾಗಲ್ಲ. ಒಂದು ಕನಿಷ್ಠ ಅಂದ್ರೆ ಒಂದು 10,000 ಆದ್ರೂ ಬೇಕೇ ಬೇಕು. ಎಲ್ಲ ಜಾತ್ರೆ ಮುಗಿಯೋ ತನಕ ಅದು ಇದು ತಕೊಳ್ಳಿಕ್ಕೆ, ಆಟ ಆಡ್ಲಿಕ್ಕೆ ಹೀಗೆ ಖರ್ಚು ಮಾಡ್ತಾರೆ. ಇದೊಂದು ಟೈಮ್ ಅಲ್ವಾ ಅಂತ ಖರ್ಚು ಮಾಡ್ತಾರೆ. ನೋಡಿ ನಾವಿಲ್ಲೆಲ್ಲ ನೋಡ್ತಾ ಇದೀವಿ, ದೂರಿಂದ ಕಾಣಿಸ್ತಾ ಇದ್ದೀನಿ. ಇಲ್ಲಿ ತೊಟ್ಟಿಲು ನೋಡಿ, ತೊಟ್ಟಿಲಲ್ಲೂ ತುಂಬಾ ಮಂದಿ ಕೂತ್ಕೊಂಡಿದ್ದಾರೆ, ಫಾಸ್ಟ್ ಬರ್ತಾ ಇದೆ. ಇದು ಕೂಡ ಸಖತ್ತಾಗಿರತ್ತೆ. ತೊಟ್ಟಿಲು ಮೇಲ್ಗಡೆಯಿಂದ ಕೆಳಗೆ ಬರುವಾಗ ಹಾರು ಬಿಟ್ಟಾಗತ್ತೆ, ಒಂದ್ ರೀತಿ ಉಸಿರು ಕಟ್ಟದಾಗತ್ತೆ, ಆದ್ರೂ ಒಂದ್ ರೀತಿ ಖುಷಿ ಇರತ್ತೆ. ನಾನು ಹಿಂದಿನ ಜಾತ್ರೆಯಲ್ಲಿ ಹತ್ತಿದೆ, ಇದ್ರಲ್ಲಿ ಎಷ್ಟೊತ್ತಿಗೆ ಈ ತೊಟ್ಟಿಲು ನಿಲ್ಲಿಸ್ತಾರಪ್ಪ ಅನ್ನಿಸ್ತು ನನಗೆ. ಅಷ್ಟು ಆಗತ್ತೆ, ಆದ್ರೂ ಒಂದ್ ರೀತಿ ಖುಷಿ ಇರತ್ತೆ. ನೋಡಿ ಎಲ್ರು ವಿಡಿಯೋ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಜನರಿಗೇನು ಕಡಿಮೆ ಇಲ್ಲಪ್ಪ, ಎಲ್ಲಿಂದ ಬರ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನ ಬರ್ತಾರೆ, ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಇದೊಂದು ಟೈಮ್ ಅಲ್ವಾ. ನಾವು ಈ ಜಾತ್ರೆ ನೋಡ್ಲಿಕ್ಕೆ ಇನ್ನು 2 ವರ್ಷ ಹೋಗ್ಬೇಕು, ಕಾಯ್ಬೇಕು ಅಲ್ಲಿ ತನಕ. ಆ ನೋವು ಇರ್ದು ಬಿಡತ್ತೆ ಗೊತ್ತಾ, 2 ವರ್ಷ ಬೇಕಲ್ವಾ ಇನ್ನೊಮ್ಮೆ ಜಾತ್ರೆ ನೋಡ್ಲಿಕ್ಕೆ ಅಂತ. ನೋಡಿಲಿ ನನ್ನ ಮಗನು ಕೂತಿದ್ದಾನೆ, ಇದೆಲ್ಲೇ ಹತ್ರ ಇದನ್ನು ನೋಡಿ. ಯಾಕೆ ಅವನು ತಾನೇ ಹತ್ಕೊಂಡು ಕೂತ್ಕೊಂಡಿದ್ದಾನೆ. ದುಡ್ಡಿದೆಯಲ್ವಾ, ದುಡ್ಡು ನಮ್ಮ ಅವನಿಗೆ ಅವ್ರಿವ್ರು ಕೊಟ್ಟದ್ದೆ 3,000 ಚಿಲ್ಲರಿ, 3,400 ಎಷ್ಟೋ ಆಗಿದೆ. ಡೈಲಿ 200, 500 ಹೀಗೆ ತಕೋಗ್ತಾ ಇದ್ದಾನೆ. ಜಾತ್ರೆಗೆ ಅಂತ ಕೊಟ್ಟಿರೋದಲ್ವಾ, ಅದಕ್ಕೆ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ಇಲ್ಲೇ ಇದ್ದಾನೆ ನೋಡಿ, ಆಕಾಶ ಬ್ಲೂ ಶರ್ಟ್, ದೂರಿಂದ ಕಾಣ್ತಾ ಇದೆ. ಎಲ್ರು ವಿಡಿಯೋ ಮಾಡ್ತಾ ಇದಾರೆ, ಇಲ್ಲಿ ವಿಡಿಯೋ ಮಾಡ್ಕೊಂಡು ನೋಡ್ಕೊಂತ ಇದಾರೆ. ತುಂಬಾ ಆಟ ಬಂದಿದೆ, ಇದು ಒಂದೇ ಅಲ್ಲ, ಇನ್ನೂ ಇದೆ. ನಾನು ನಾಳೆ ತೋರಿಸ್ತೀನಿ ನಿಮ್ಗೆ, ಇನ್ನೂ ಆಟ ಇದೆ. ಓಕೆನಾ, ಈಗಿಷ್ಟು ಸಾಕು, 1-2 ಆಟ ನೋಡಿದ್ರಲ್ವಾ ನೀವು ಕೂಡ ಬನ್ನಿ ನಮ್ಮ ಜಾತ್ರೆಗೆ, ಎಂಜಾಯ್ ಮಾಡಿ, ತುಂಬಾ ಖುಷಿ ಇರತ್ತೆ. ಮಾರಿಕಾಂಬೆ ದೇವಿ ಎಲ್ರಿಗೂ ಕರೆಸ್ಕೊಳ್ತಾಳೆ ಅವಳು, ಎಲ್ರಿಗೂ. ಆ ಟೈಮಲ್ಲಿ ಜನರ ಹತ್ರ ದುಡ್ಡು ಇದ್ದೇ ಇರತ್ತೆ, ದೇವರ ಮಹಿಮೆ ಅಂತ ಹೇಳ್ಬಹುದು. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ.